ಒಂದು ಭಯಾನಕವಾದಂತಹ ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ದಿನರಾತ್ರಿ ಸಮಯವಾದರೆ ಸಾಕು ಅಲ್ಲಿ ವಿಚಿತ್ರವಾದಂತಹ ಕೂಗು, ನಗು, ಅಳುವ ಶಬ್ದ ಬರ್ತಾ ಇತ್ತು. ಹಾಗೆ ಅಲ್ಲಿನ ಮನೆಗಳು ಸಹ ರಾತ್ರಿ ಸಮಯದಲ್ಲಿ ವಿಚಿತ್ರವಾಗಿ ಕಾಣ್ತಾ ಇದ್ವು. ಇದರಿಂದ ಅಕ್ಕಪಕ್ಕದ ಹಳ್ಳಿಯ ಜನರು ಆ ಊರಿಗೆ ಹೋಗಲು ತುಂಬ ಭಯ ಪಡ್ತಿದ್ರು. ಆ ಊರು ರಾತ್ರಿ ಸಮಯದಲ್ಲಿ ಭಯಾನಕವಾದರೂ ಸಹ ಬೆಳಗ್ಗೆ ಆಗುತ್ತಿದ್ದಂತೆ ಸಾಮಾನ್ಯ ಊರಿನ ಹಾಗೆ ಆಗ್ಬಿಡ್ತಿತ್ತು. ಇದನ್ನು ಕಂಡಂತಹ ಅಕ್ಕಪಕ್ಕದ ಹಳ್ಳಿಯ ಜನರಿಗೂ ಸಹ ಆ ಊರಿನ ಬಗ್ಗೆ ಎಷ್ಟು ಭಯವಿತ್ತೋ ಹಾಗೆ ಅಷ್ಟೇ ಕುತೂಹಲವೂ ಕೂಡ ಇತ್ತು. ಏಕೆಂದರೆ ರಾತ್ರಿ ಆದರೆ ಸಾಕು ವಿಚಿತ್ರವಾದಂತಹ ಶಬ್ದಗಳಿಂದ, ಅಳುವಿನಿಂದ ಹಾಗೂ ವಿಚಿತ್ರವಾದಂತಹ ನಗುವಿನಿಂದ ಕೂಡಿರುತ್ತಿದ್ದಂತಹ ಒಂದು ಹಳ್ಳಿ ಬೆಳಗ್ಗೆ ಆದರೆ ಸಾಕು ನಮ್ಮ ಹಳ್ಳಿಯ ಹಾಗೇನೆ ಸಾಮಾನ್ಯ ಹಳ್ಳಿಯಂತೆ ಆಗಿಬಿಡುತ್ತೆ. ಅಲ್ಲಿನ ಜನರೂ ಸಹ ನಮ್ಮ ಹಾಗೆಯೇ ದಿನನಿತ್ಯದ ಚಟುವಟಿಕೆಯಲ್ಲಿ ತೊಡಗಿಕೊಳ್ತಾರೆ, ವ್ಯವಸಾಯ ಮಾಡ್ತಾರೆ. ಹಾಗೆ ನಮ್ಮ ಹಾಗೇನೆ ನಮ್ಮ ಜೊತೆಯಲ್ಲೇ ಸಂತೆಗಳಿಗೂ ಸಹ ಬರ್ತಾರೆ, ಹೋಗ್ತಾರೆ, ದಿನಸಿ ಪದಾರ್ಥಗಳನ್ನು ಕೊಂಡ್ಕೊಳ್ತಾರೆ, ಹೊಸ ಬಟ್ಟೆಗಳನ್ನು ತಗೋತಾರೆ, ಮನೆಗೆ ಅಗತ್ಯವಿರುವಂತಹ ಎಲ್ಲ ರೀತಿಯ ವಸ್ತುಗಳನ್ನು ಸಹ ಖರೀದಿಸ್ತಾರೆ. ಇದೆಲ್ಲವೂ ಸಹ ನಮ್ಮಂತೆಯೇ ಇರುವಾಗ ರಾತ್ರಿ ಆದರೆ ಸಾಕು ಆ ಊರು ಭಯಾನಕವಾಗಿ ಮಾರ್ಪಾಡು ಆಗುತ್ತದೆಯಲ್ಲ ಏಕೆ ಎಂಬ ಪ್ರಶ್ನೆ ಎಲ್ಲರಿಗೂ ಸಹ ಇರುತ್ತೆ. ಆದರೆ ಒಂದು ಸಲವಾದರೂ ಸರಿ ಆ ಊರಿಗೆ ಹೋಗಿ ಅಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿದುಕೊಳ್ಳುವ ಧೈರ್ಯ ಮಾತ್ರ ಅಕ್ಕಪಕ್ಕದ ಯಾವ ಹಳ್ಳಿಯ ಜನಕ್ಕೂ ಸಹ ಇರೋದಿಲ್ಲ. ಯಾಕಂದರೆ ಆ ಹಳ್ಳಿ ಅಂದರೆ ಎಲ್ಲರಿಗೂ ಸಹ ಅಷ್ಟು ಭಯ ಇರುತ್ತೆ. ಎಲ್ಲರೂ ಸಹ ಅಲ್ಲಿಗೆ ಹೋಗಲು ಭಯ ಪಡುತ್ತಾರೆ. ಹೀಗೆ ಒಂದು ದಿನ ಆ ಭಯಾನಕ ಹಳ್ಳಿ ಇರುತ್ತಲ್ಲ, ಆ ಹಳ್ಳಿಯ ಜನರು ಕಟ್ಟೆಯ ಮೇಲೆ ಕುಳಿತು ಹರಟೆಯನ್ನು ಹೊಡಿತಾ ಇರ್ತಾರೆ. ಊರಿನಲ್ಲಿ ಆಗಿರುವಂತಹ ಆಗು ಹೋಗುಗಳ ವಿಚಾರಗಳ ಬಗ್ಗೆ ತರಲೆ ತಮಾಷೆಗಳನ್ನು ಮಾತಾಡಿಕೊಂಡು ಕುಳಿತಿರ್ತಾರೆ. ಹೀಗೆ ಹರಟೆ ಹೊಡೆಯುವಾಗ ಅಲ್ಲಿದ್ದಂತಹ ಒಬ್ಬ ವೃದ್ಧ, ಏ ಹುಡುಗ್ರ, ಅಲ್ಲೇಂದ್ರು ಹರಟೆ ಹೊಡಿತಿದ್ದೀರಾ, ನೀವೆಲ್ಲ ಬಂದ್ರೋ ಇಲ್ಲಿಗೆ ಅಂತ ಕರೀತಾರೆ. ಆಗ ಅವರೆಲ್ಲರೂ ಆ ತಾತ ಯಾಕೋ ಕರೀತಿದ್ದಾರೆ, ಏನು ಕೇಳೋಣ ಬಂದ್ರೋ ಅಂತ ಎಲ್ಲರೂ ಸಹ ಆ ತಾತನ ಬಳಿ ಬರ್ತಾರೆ. ಏನು ತಾತ, ಯಾಕೆ ನಮ್ಮನ್ನು ಅಷ್ಟೊಂದು ಅರ್ಜೆಂಟಲ್ಲಿ ಕರೆದಿದ್ದು ನೀವು ಅಂತ ಕೇಳ್ತಾರೆ. ಆಗ ತಾತ, ಅಲ್ಲ ಕಣ್ರು, ಅಕ್ಕಪಕ್ಕದ ಊರಿನ ಜನರೆಲ್ಲರೂ ಸಹ ಶುಭ ಕಾರ್ಯಗಳನ್ನ ಮಾಡ್ತಾರೆ, ಹಬ್ಬ ಹರಿದಿನಗಳನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಹಾಗೆಯೇ ನಮಗೂ ಸಹ ಅವರು ಮಾಡುವಂತಹ ಸಮಾರಂಭಗಳಿಗೆ, ಹಬ್ಬ ಹರಿದಿನಗಳಿಗೆ ಆಹ್ವಾನವನ್ನು ನೀಡ್ತಾರೆ. ನಾವು ಸಹ ಆ ಹಳ್ಳಿಗಳಿಗೆ ಹೋಗಿ ಅವರ ಸಮಾರಂಭಗಳಲ್ಲಿ, ಅವರ ಹಬ್ಬ ಹರಿದಿನಗಳಲ್ಲಿ ಪಾಲ್ಗೊಂಡು ಬರ್ತೀವಿ. ಆದರೆ ನಮ್ಮ ಹಳ್ಳಿಯಲ್ಲೂ ಸಹ ಇಲ್ಲಿಯವರೆಗೂ ಒಂದು ಶುಭ ಕಾರ್ಯವಾಗಲಿ, ಹಬ್ಬಗಳಾಗಲಿ ನಡೆದೇ ಇಲ್ಲ. ಇದರ ಬಗ್ಗೆ ನಿಮಗೆ ಯಾವ ಅಭಿಪ್ರಾಯ ಇದೆ ಅಂತ ಕೇಳ್ತಾರೆ. ಅದಕ್ಕೆ ಆ ಹುಡುಗರು, ತಾತ, ನಮಗೂ ಸಹ ನಮ್ಮ ಹಳ್ಳಿಯಲ್ಲಿ ಶುಭ ಸಮಾರಂಭಗಳು, ಜಾತ್ರೆ, ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡಬೇಕು ಅಂತ ತುಂಬ ಆಸೆ ಇದೆ. ಆದರೆ ಇದಕ್ಕೆ ನೀವೆಲ್ಲ ಹಿರಿಯರಿದ್ದೀರಲ್ವ, ನಿಮ್ಮ ಒಪ್ಪಿಗೆ ಬೇಕಲ್ವಾ? ಯಾಕಂದರೆ ನಿಮಗಿಂತ ಕಿರಿಯರು ನಾವು. ಹಿರಿಯರು ಏನು ಹೇಳ್ತಾರೆ, ಹಿರಿಯರು ಏನು ಮಾಡ್ತಾರೆ ಅದನ್ನೇ ಕಿರಿಯರು ನೋಡಿ ಪಾಲನೆ ಮಾಡ್ಕೊಂಡು ಹೋಗೋದಲ್ವಾ. ಅದರಿಂದ ತಾತ, ಈಗ ನೀವೆಲ್ಲ ಮಾಡೋಕ್ಕೆ ತಯಾರಾಗಿದ್ದ ಮೇಲೆ ನಾವು ಮಾಡ್ಬೋದು ಅಂತ ಕೇಳ್ತಾರೆ. ಅದಕ್ಕೆ ತಾತ ಹೇಳ್ತಾರೆ, ನೀವೆಲ್ಲ ಮಾಡೋಕ್ಕೆ ತಯಾರಿದ್ದೀರಾ ಅಂತಂದಮೇಲೆ ನಮ್ಮದೆಲ್ಲ ಏನಿದೆ, ನಡೀರಿ, ಆಗಿದ್ದಾಗಲಿ ನಾವು ಸಹ ನಮ್ಮ ಹಳ್ಳಿಯಲ್ಲಿ ಈ ಬಾರಿ ಹಬ್ಬವನ್ನು ಮಾಡೇ ಬಿಡೋಣ ಅಂತ ಎಲ್ಲರೂ ಸಹ ಹೊರಡ್ತಾರೆ. ಹಾಗೆಯೇ ಎಲ್ಲರೂ ಸಹ ಊರಿನ ಜನರೆಲ್ಲರನ್ನು ಒಂದು ಕಡೆ ಸೇರಿಸಿ ಹಬ್ಬ ಮಾಡುವ ಬಗ್ಗೆ ಚರ್ಚಿಸಿ ಎಲ್ಲ ಒಪ್ಪಿಗೆಯ ಮೇರೆಗೇ ಹಬ್ಬವನ್ನು ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾರೆ. ಎಲ್ಲರೂ ಸಹ, ಅಯ್ಯೋ, ಎಷ್ಟೋ ವರ್ಷಗಳಿಂದ ನಮ್ಮ ಊರಿನಲ್ಲಿ ಯಾವುದೇ ಶುಭ ಕಾರ್ಯಗಳು ಇಲ್ಲಿವರೆಗೆ ಆಗಿಲ್ಲ, ಯಾರ ಮನೆಯಲ್ಲೂ ಸಹ ಒಂದು ಸಮಾರಂಭವೂ ಸಹ ಜರುಗಿಲ್ಲ, ಒಂದು ಹಬ್ಬ ಹರಿದಿನವೂ ಸಹ ನಮ್ಮ ಊರಿನಲ್ಲಿ ಆಗಿಲ್ಲ. ಈ ವರ್ಷ ಆದರೂ ಸರಿ ನಮ್ಮ ಊರಿನಲ್ಲಿ ಒಂದು ಹಬ್ಬ ಆಗ್ತಿದೆಯಲ್ವಾ, ಇದನ್ನು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ತುಂಬ ಸಂತೋಷವಾಗಿ ಆಚರಣೆ ಮಾಡ್ಕೊಳ್ಳೋಣ ಅಂತ ಮಾತಾಡ್ಕೋತಾರೆ. ಹಾಗೆ ಅಕ್ಕಪಕ್ಕದ ಹಳ್ಳಿಯ ಜನರೆಲ್ಲರನ್ನೂ ಸಹ ನಮ್ಮೂರಿನ ಹಬ್ಬಕ್ಕೆ ಆಹ್ವಾನಿಸಬೇಕು. ಯಾಕಂದರೆ ಅವರೂರಿನ ಹಬ್ಬದಲ್ಲಿ ನಾವು ಸಹ ಹೋಗಿ ಅವರು ಆಹ್ವಾನಿಸಿದಾಗ ಅವರ ಊರಿನ ಹಬ್ಬದಲ್ಲಿ ನಾವು ಸಹ ಪಾಲ್ಗೊಂಡಿದ್ದೇವೆ. ಆದ್ದರಿಂದ ನಾವು ಸಹ ಹಬ್ಬಕ್ಕೆ ಆಹ್ವಾನಿಸಬೇಕೆಂಬ ನಿಟ್ಟಿನಲ್ಲಿ ಅವರಿಗೆ ಆಹ್ವಾನ ಪತ್ರಿಕೆ, ಊಟೋಪಚಾರ ವ್ಯವಸ್ಥೆ, ಹಾಗೆ ಅವರು ಬಂದು ಅಲ್ಲಿ
ತಂಗಲು, ಅತಿಥಿ ಗೃಹಗಳು ಹೀಗೆ ನಾನಾ ರೀತಿಯ ತಯಾರಿಯನ್ನು ಮಾಡಿಕೊಳ್ತಾರೆ. ಯಾವುದಕ್ಕೂ ಸಹ ಕುಂದುಕೊರತೆ ಬರದ ಹಾಗೆ ನೋಡಿಕೊಳ್ಳಬೇಕೆಂದು ತಯಾರಿ ಮಾಡಿಕೊಳ್ತಾರೆ. ಎಲ್ಲವನ್ನೂ ಸಹ ತಯಾರಿ ಮಾಡಿಕೊಂಡ ನಂತರ ಅಕ್ಕಪಕ್ಕದ ಹಳ್ಳಿಯ ಜನರನ್ನು ತಮ್ಮ ಊರಿನ ಹಬ್ಬಕ್ಕೆ ಆಹ್ವಾನಿಸಲು ಆಹ್ವಾನ ಪತ್ರಿಕೆಯೊಂದಿಗೆ ಹೋಗಿ ಎಲ್ಲರನ್ನೂ ಸಹ ಆಹ್ವಾನಿಸುತ್ತಾರೆ. ನಮ್ಮ ಹಳ್ಳಿಯಲ್ಲಿ ಇಷ್ಟು ವರ್ಷದಿಂದ ಯಾವ ಶುಭ ಸಮಾರಂಭವೂ ಆಗಿಲ್ಲ, ಯಾವ ಹಬ್ಬಗಳೂ ಸಹ ಆಗಿಲ್ಲ. ಇದೆಲ್ಲವೂ ಸಹ ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಈ ವರ್ಷ ನಾವೆಲ್ಲರೂ ಸಹ ಸೇರಿ ಹಬ್ಬವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಆದ್ದರಿಂದ ನಮ್ಮೂರಲ್ಲಿ ಹಬ್ಬ ಇದೆ, ದಯವಿಟ್ಟು ನೀವೆಲ್ಲ ತಪ್ಪದೆ ನಮ್ಮೂರಿನ ಹಬ್ಬದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳ್ತಾರೆ. ಆ ಊರನ್ನು ಕಂಡ್ರೆ ಭಯಪಡೋ ಜನ ಆ ಊರಿನ ಹಬ್ಬಕ್ಕೆ ಆಹ್ವಾನ ಬಂದಾಗ ಹೋಗೋದೋ ಬೇಡವೋ ಎಂಬ ಭಯದಿಂದಲೇ ಸರಿ, ನಾವೆಲ್ಲ ಹಬ್ಬಕ್ಕೆ ಬರ್ತೀವಿ, ಆದರೆ ನಿಮ್ಮೂರಲ್ಲಿ ಹಬ್ಬವನ್ನು ರಾತ್ರಿ ಸಮಯದಲ್ಲ ಅಥವಾ ಬೆಳಗ್ಗೆ ಸಮಯದಲ್ಲಿ ಮಾಡ್ತೀರಾ ಎಂಬ ಪ್ರಶ್ನೆಯನ್ನು ಭಯದಿಂದಲೇ ಆ ಯುವಕರ ಬಳಿ ಕೇಳ್ತಾರೆ. ಅದಕ್ಕೆ ಆ ಯುವಕರು ಹಬ್ಬವನ್ನು ರಾತ್ರಿ ಸಮಯದಲ್ಲೇ ನಾವು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ನೀವು ಅಲ್ಲಿ ಯಾವುದೇ ಸೌಲಭ್ಯಗಳು ಇರೋದಿಲ್ಲ ಅಂತ ಭಯಪಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವೆಲ್ಲರೂ ಸಹ ಬರ್ತೀರಾ, ನಾವು ನಿಮ್ಮನ್ನು ಎಲ್ಲರನ್ನೂ ಸಹ ಆಹ್ವಾನ ಮಾಡಿ ನೀವೆಲ್ಲರೂ ಸಹ ನಮ್ಮೂರಿನ ಹಬ್ಬಕ್ಕೆ ಬರಲೇಬೇಕು, ಜೊತೆಗೆ ಬರ್ತೀರಾ ಎಂಬ ಒಂದು ನಂಬಿಕೆಯಿಂದನೇ ನಿಮಗೆ ಬೇಕಾಗಿರುವಂತಹ ಎಲ್ಲ ಸೌಲಭ್ಯಗಳನ್ನು ಅಲ್ಲಿ ದೊರಕುವ ಹಾಗೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಯಾವುದಕ್ಕೂ ಸಹ ಕುಂದುಕೊರತೆ ಇರೋದಿಲ್ಲ, ನೀವು ದಯವಿಟ್ಟು ಬರಲೇಬೇಕು ಎಂದು ಹೇಳ್ತಾರೆ. ಆದರೆ ಅವರು ರಾತ್ರಿ ಸಮಯ ಎಂದು ಹೋಗಲು ತುಂಬ ಭಯಪಡ್ತಾರೆ. ಆ ಊರಿನಿಂದ ಭಯಾನಕವಾದಂತಹ ಶಬ್ದ, ನಗು, ಕೂಗು, ಇದರಿಂದನೇ ಭಯಪಟ್ಟಿರುವಂತಹ ಜನ ಆ ಊರಿನ ಹಬ್ಬಕ್ಕೆ ಆಹ್ವಾನ ಬಂದಾಗ ಹೋಗ್ತಾರಾ ಇಲ್ವಾ ಅನ್ನೋದನ್ನೇ ನಾವು ಮುಂದಿನ